ಈಗ ಸೆಟಪ್ ಮಾಡ್ಕೊಂಡು ಅದರಲ್ಲಿ ನನ್ನ ಕೆಲಸ ಭಾಳ ಇದೆ ಗೈಸ್. ಕರೆಂಟ್ ಇಲ್ಲ ಅಂತ ಹೇಳ್ತಾ ಈಗ ಅನ್ನಿಸ್ತು ಈ ಥರ ಮಾಡಿರೋದು ಎಷ್ಟು ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರೆ ದಯವಿಟ್ಟು. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು TN ಬೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅನ್ಕೋತೀನಿ. ನಾನು ಮಾತ್ರ ಸೂಪರ್ ಆಗಿದ್ದೀನಿ ಗೈಸ್. ಯಾರೆಲ್ಲ ಹೊಸದು ಬಂದಿರ ಪಟಪಟನ ಲೈಕ್ ಮಾಡ್ಕೊಡ್ರಿ, ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾಕೆಂದರೆ ಯಾರಾದರೂ ಕೂಡ ಲೈಕು ಶೇರ್ನ ಜಾಸ್ತಿ ಮಾಡಿ ಕಮೆಂಟ್ ಮಾತ್ರ ಮಾಡ್ಕೊಂಡು ಹೋಗ್ಬಿಡ್ರಿ ಗೈಸ್. ಬನ್ನಿ ನೋಡೋಣ ಈಗ ನಮ್ಮ ಒಂದು ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ, ನಾನು ಒಂದು ಹೊಸ ಕಂಟೆಂಟ್ ಮಾಡಬೇಕು ಅಂತ ಹೇಳ್ತಾನೆ ಇದ್ದೆ ನಿಮಗೆ, ಗ್ಯಾಪ್ನೇ ಇರಬೇಕು. ಹಾಗಾಗಿ ನಾನು ನೋಡಿ ಒಂದು ರೂಮ್ನ ಸೆಟಪ್ ಮಾಡ್ಕೋಬೇಕಂತ ಇದ್ದೀನಿ. ನೋಡಿ ಈ ರೂಮು ಅದಕ್ಕೆ ಪಕ್ಕ ಇದೆ, ಬಟ್ ಈ ರೂಮ್ನ ಈಗ ಸೆಟಪ್ ಮಾಡ್ಕೊಂಡು ಅದರಲ್ಲಿ ನನ್ನ ಕೆಲಸ ಭಾಳ ಇದೆ ಗೈಸ್. ಕರೆಂಟ್ ಇಲ್ಲ ಗೈಸ್. ಈಗ ಮೊದಲನೇದಾಗಿ ಈ ಹೂಗಳನ್ನ ತೆಗಿಬೇಕು ಇಲ್ಲಿಂದ ಗೈಸ್. ಈಗ ಇಲ್ಲಿಂದ ಎಲ್ಲಿಗೆ ಸ್ಕಿಪ್ ಮಾಡೋದಂತ ನನಗೆ ಅನಿಸ್ಬಿಟ್ಟಿದೆ ಗೈಸ್. ಬನ್ನಿ ನೋಡೋಣ. ಅದಕ್ಕಿಂತ ಮೊದಲು ಇವಾಗ ತೆಗಿಯೋಕ್ಕೆ ಈಗ ಒಂದು ವ್ಯವಸ್ಥೆ ಮಾಡೋಣ ಬನ್ನಿ ಗೈಸ್. ಈಗ ಓಕೆ ಗೈಸ್, ಬನ್ನಿ ನೋಡಿ ಗೈಸ್, ಎಷ್ಟೊಂದು ಡೋರ್ ಬರ್ತಾಯಿದೆ ಗೈಸ್. ನೋಡಿ ಅಲ್ಲಿದ್ದವೆಲ್ಲ ತೆಗೆದು ಇಲ್ಲಿಗೆ ಜೋಡಿಸಿದ್ದೀನಿ. ಹಾಗೇನು ನೋಡಿ ಆ ಅಷ್ಟರಲ್ಲಿ ಉದ್ದಿದ್ದು ಭತ್ತ ನೋಡಿ ಎಷ್ಟೊಂದು ಭತ್ತ ಉದ್ರೈತೆ. ಒಂದೆರಡು ತೆಗೆದಂಗೆ ಮೇಲೆ ಕೂಡ ಹಾಕಿದ್ದೀನಿ ಗೈಸ್. ಇದನ್ನೆಲ್ಲ ಮಾಡಲಿಕ್ಕೆ ನನಗೆ 1 ಅವರ್ ಟೈಮ್ ಬೇಕಾಯ್ತು ಗೈಸ್. 1 ಗಂಟೆಯಿಂದ 1.5 ಗಂಟೆ ಕಷ್ಟಪಟ್ಟು ನೋಡಿ ಟೇಬಲ್ ಥರ ಮಾಡಿದ್ದೀನಿ ಗೈಸ್. ಒಂಥರ ಈಗ ಸಮ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಈಗ ಏನಾದ್ರು ಜೋಡಿಸಿ ಈಗ ಥರ ಟೇಬಲ್ ಥರ ಮಾಡಿ ಹಿಂಗೆ ಒಂದು ಬೆಡ್ಶೀಟ್ನ ಹಿಂಗೆ ಬಿಟ್ಬಿಟ್ಟೆ ಅಂತಂದರೆ ಹಿಂದೆ ಭತ್ತ ಇದೆ ಅಂತಲೇ ಗೊತ್ತಾಗಬಾರ್ದು. ಹಾಗೆಯೇ ಹಂಗೆ ಒಂದು ಸ್ಟ್ರೈಟ್ ಒಂದು ಟೇಬಲ್ ಥರ ಬರಬೇಕು, ಆ ಥರ ಮಾಡೋಣ ಅಂತ ಇದ್ದೀನಿ ಗೈಸ್. ನೋಡೋಣ ಯಾವ ಥರ ಬರ್ಬೋದು ಅಂತ ಲಾಸ್ಟ್ ಎಂಡಿಂಗ್ವರೆಗೂ ನೋಡೋಣ ಗೈಸ್. ನೋಡಿ ನಮ್ಮನೆ ಭತ್ತದಲ್ಲಿ ಟೇಬಲ್ ಥರ ಮಾಡಿದೆ. ಒಂದು ಎಕ್ಸ್ಟ್ರಾ ಐಡಿಯಾ ಅಂತ ಗೈಸ್. ಮೊದಲನೇದಾಗಿ ಬೇರೆ ಕಡೆ ಇಡ್ತಾ ಇದ್ದೆ, ಆಮೇಲೆ ಇದರಲ್ಲೇ ಯಾಕೆ ಒಂದು ಟೇಬಲ್ ಥರ ಮಾಡ್ಕೊಂಬರೋದು, ಟ್ರೈಪಾಡೆಲ್ಲ ಇಟ್ಟು ವೀಡಿಯೋ ಮಾಡಲಿಕ್ಕೆ ಸರಿಯಾಗುತ್ತೆ ಅಂತ ಅಂದ್ಕೊಂಡು ಈಗ ಅದರಲ್ಲೇ ಏನೋ ಒಂದು ರೆಡಿ ಮಾಡ್ತಾಯಿದ್ದೀನಿ. ಗೈಸ್ ಈಗ ಕಸ ಹೊಡೆದು ಆಮೇಲೆ ಸಿಗ್ತೀನಿ ನಿಮಗೆ ಗೈಸ್. ನೋಡಿ ಕರೆಂಟ್ ಬಂದಾಗ ಏನು ಕಾಣುತ್ತೆ ಗೈಸ್. ಈಗ ಸ್ವಲ್ಪ ಈಗ ಇದೆ ರಿಪ್ಪ ಹಿಂಗೆ ಏರೋಪೇರ್ ಐತಲ್ವ, ಇದನ್ನೀಗ ಸಮ ಮಾಡಬೇಕೀಗ. ಮಾಡಿ ಒಂದು ಸಮ ಮಾಡಿ ಆಮೇಲೆ ಅದ್ರ ಮೇಲೊಂದು ಕಾರ್ಪೆಟ್ ಶೀಟ್ ಅಥವಾ ಏನಾದ್ರು ಒಂದು ರೆಟ್ಟಿನ ಥರದ್ದು ಇಟ್ಟು ಮತ್ತು ಅದ್ರ ಮೇಲಿಂದ ಬೆಡ್ಶೀಟ್ನ ಹಿಂಗೆ ತಗೊಂಡು ಬರಬೇಕು. ಅದಕ್ಕೆ ನೋಡಿ ಈಗ ಈ ಥರ ಮಾಡಿದ್ದೀನಿ. ಒಂದು ಫಿನಿಶಿಂಗ್ ಲೇಔಟ್ನ ಕೊಟ್ಟಿದ್ದೀನಿ. ಅದಕ್ಕೀಗ ಅಲ್ಲೊಂದು ಸ್ವಲ್ಪ ಕಡಿಮೆ ಆಗಿತ್ತು ಡೌನು, ಅದಕ್ಕೊಂದು ಸ್ಯಾಪೆ ಹಾಸ್ಬಿಟ್ಟು ಒಂದು ಹಳೆಯದು ಹೊರತೋಗಿರೋ ಸ್ಯಾಪೆ ಇತ್ತು, ಅದನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ಯಾಪೆ ಏನದು ಚೀಲನ ಹಾಸಿದ್ದೀನಿ. ಆ ಚೀಲದಿಂದ ಒಂದು ಫಿನಿಶಿಂಗ್ ಲೇಔಟ್ ಆಗಿದೆ ಗೈಸ್. ಈಗ ಇದ್ರ ಮೇಲೆ ಈಗ ನಾನು ಮಾಡೋದೀಗ ಒಂದು ಇಲ್ಲೊಂದು ಕೌದಿ ಅಥವಾ ಒಟ್ಟಿಗೆ ಹಿಂಗೆ ಅಗ್ಲಗ್ಲ ಅದ್ರ ಒಂದು ಮೇಲೆ ಒಂದು 2 ಕೌದಿನ ಹಾಕ್ಬಿಟ್ಟು ಅದರಿಂದ ಆಚೆ ಕಡಿತ ಒಂದು ಬೆಡ್ಶೀಟ್ನ ಹಿಂಗೆ ಎಳೆ ಬಿಡ್ತೀನಿ. ಅದು ಒಂದು ಐಡಿಯಾ ಇದೆ ಗೈಸ್. ನೋಡೋಣ ಹೆಂಗೆ ಮೆತ್ತಗೆ ಬರಲಿಲ್ಲ, ಚೆನ್ನಾಗಿಲ್ಲ, ಟ್ರೈಪಾಡ್ ಇಟ್ಕೊಳಕ್ಕಾಗಲಿಲ್ಲ, ಅಥವಾ ನಮ್ಮ ತಂಗಿ ನನ್ನ ಟೈಮ್ ಕೂತ್ಕೊಂಡಾಗ ಆಗಲಿಲ್ಲ ಅಂತಂದರೆ ಇನ್ನೊಂದು ಥರ ಏನಾದ್ರು ಮಾಡೋಣಂತೆ. ಒಟ್ಟಲ್ಲಿ ಈಗ ಒಂದು ಸ್ಟ್ರೈಟ್ ಅಂತ ಬಂದಿದೆ ಅನ್ಕೊತೀನಿ. ನೋಡಿ ಗೈಸ್ ನೀವು ಒಂದ್ಸಲಿ ಸ್ವಲ್ಪ ಅಲ್ಲಿ ದಿಬ್ಬ ಆಗಿದೆ, ಮೇಲೆ ಐತೆ, ನೋಡ್ರ ಹೇಗಾಗುತ್ತೆ ಅಂತ. ನಮ್ಮಮ್ಮವ್ರ ಕೌದಿನ ಯೂಸಿಗೆ ಬರೆದಿದ್ದ ಕೌದಿನ ಇಲ್ಲಿಟ್ಟಿದ್ದಾರೆ ಈ ಚೀಲದಲ್ಲಿ. ಈ ಚೀಲದಿಂದ ತೆಕ್ಕೊಂಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಗೈಸ್ ಹೆಂಗೆ ಇಟ್ಟಿದ್ದಾರೆ ಅಂತ ಗೈಸ್.
ಟಚ್ಚು ನೋಡಿ ಗಾಯ್ಸ್, ಸೇಮ್ ಟೇಬಲ್ ಥರ ಆಗಿದೆ ನೋಡಿ. ಹಂಗೆ ತಂಗಿ ಹಿಂಗೆ ಕೂತ್ಕೊಂಡು ಕರೆಕ್ಟ್ ಆಗ್ಬೋದು. ಮತ್ತು ನನಗೂ ಕೂಡ ಬ್ಲಾಗಿಗೆ ಏನಾದ್ರು ಮಾಡಲಿಕ್ಕೆ, ಇನ್ಫಾರ್ಮೇಷನ್ ವೀಡಿಯೋಗಳನ್ನ ಮಾಡಲಿಕ್ಕೆ ಚೆನ್ನಾಗಿ ಆಗ್ಬೋದು ಅಂತ ಅನ್ಕೊತೀನಿ. ಪರವಾಗಿಲ್ಲ, ಕಷ್ಟಪಟ್ಟು ಮಾಡಿದ್ದೀನಿ ಗೈಸ್. ಫೈನಲ್ ಟಚ್ ಕೊಟ್ಟಿದ್ದು ಒಂದು ಚೀಲ ಮಾತ್ರ ಉಳಿದಿದೆ, ಅರ್ಧ ಚೀಲ ಇದೇ ಕುಡಿಸಿದ್ದೀನಪ್ಪ ಅಂದರೆ ಇದು ಹಾಕ್ಬೋದಿತ್ತು. ಬಟ್ ಇದರೊಳಗೆ ಸೇರೈತೆ. ನಮ್ಮಮ್ಮ ಇದರಿಂದ ಮತ್ತೆ ಎತ್ಕೊಳತ್ತೆ ಅನಿಸುತ್ತೆ ಅವಾಗ ಹಂಗಾಗಿ ಬಿಟ್ಟಿದ್ದೀನಿ. ಒಂದಿನೇನು ಎತ್ಕೊಳದೆ ಇಟ್ಟವರೆಗೂ ಇರಲಿ ಅಂತ ನೋಡಿ ಗೈಸ್. ಫೈನಲ್ ಟಚ್ ಕೊಟ್ಟಿದ್ದೀನಿ ಅಂತೂ. ನಮ್ಮ ಒಂದು ಭತ್ತ ಟು ಇದು ಟೇಬಲ್ ಮಾಡೋ ಒಂದು ಇದರಲ್ಲಿ ನಾನು ಒಂದು 50% ಅವರು ಸಕ್ಸಸ್ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಗೈಸ್. ಈಗ ಇದ್ರ ಮೇಲೊಂದು ಕೌದಿನ ಹಾಸ್ಬಿಟ್ಟು ಇದಕ್ಕೆ ಪೂರ್ತಿ ಫಿನಿಶಿಂಗ್ ಕೊಡೋಣ. ಕೌದಿನ ಹಿಂಗೆ ಹಾಕ್ಸ್ಬಿಟ್ಟು ಈ ಚೀಲಗಳನ್ನೆಲ್ಲ ಕೆಳಗಡೆ ಕಾಣಿಸ್ತಿದೆಯಲ್ಲ, ಈ ಚೀಲಗಳನ್ನೆಲ್ಲ ಕಾಣದಿರೋ ಥರ ಮಾಡೋಣ. ಈಗ ಅಷ್ಟು ಟ್ರೈ ಮಾಡೋಣ. ನನ್ನ ಬ್ಯಾಕ್ ಸೈಟ್ ಇದೆಯಾ ಇಲ್ವೋ ಗೊತ್ತಿಲ್ಲ. ತಗೊಂಡ್ರೆ ಬೈತಿದೆ ನಮ್ಮಮ್ಮ, ಹಂಗಾಗಿ ಅದೊಂದೇ ಬೇಜಾರು ಗೈಸ್. ನೋಡಿ ಗೈಸ್, ಟೇಬಲು ಕೊನೆಗೂ ಫುಲ್ಲು ಫಿನಿಶಿಂಗ್ ಮಾಡಿದ್ದೀನಿ ನೋಡಿ ಗೈಸ್. ಇಷ್ಟು ಜಾಗ ಐತೆ. ಇಲ್ಲಿ ಹಿಂಗೆ ಕೊರ್ಚಾಗಂಗೆ ಕೂತ್ಕೊಂಡ್ರು ಇಲ್ಲಿ ಥರ ಬುಕ್ಗಳನ್ನೆಲ್ಲ ಇಟ್ಕೋಬೋದು. ನೋಡಿರಿ, ನಾನು ವಿಡಿಯೋ ಮಾಡೋಕ್ಕೆ ಇಲ್ಲಿ ಹಿಂಗೆ ಡ್ರೈಪರ್ ಹಿಡ್ಕೊಂಡ್ರು, ಇಲ್ಲೊಂದು ಕುರ್ಚಿ ಹಾಕೊಂಡು ಕೂತ್ಕೊಂಡ್ರು. ಹಿಂಗೆ ಕೂತ್ಕೊಂಡ್ರೆ ಹಿಂಗೆ ವಿಡಿಯೋನ ಹಿಂಗೆ ಸ್ವಲ್ಪ ಹಿಂಗೆ ತೆಗ್ಸ್ದಂಗೆ ಮಾಡಿ ಕೂತ್ಕೊಂಡು ಆರಾಮಾಗಿ ವಿಡಿಯೋನ ಮಾಡ್ಕೊಬೋದು. ಬೇಸಾಗಿದೆ ಓದ್ಕೊಳಕ್ಕೆ ವಿಡಿಯೋಗೆಲ್ಲ ಸಾಕಾಗೈತೆ ಅಂತ ಹೇಳ್ತಾ ಈಗ ಅನ್ನಿಸ್ತು ಈ ಥರ ಮಾಡಿರೋದು ಎಷ್ಟು ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡೋದು ದಯವಿಟ್ಟು ನೋಡಿ. ಫೈನಲಿ ನನ್ನ ಸ್ಮಾಲ್ ಡ್ರೀಮ್ ಕಂಪ್ಲೀಟ್ ಆಗಿದೆ. ಏನಂತ ನೋಡಿ ಗೈಸ್, ನನ್ನ ಸ್ಮಾಲ್ ಡ್ರೀಮ್ ನೋಡಿ ಗೈಸ್. ಇಲ್ಲಿ ಟ್ರೈಪಾಡ್ ಇಡಬೇಕು, ಹಾಗೇ ಇಲ್ಲಿ ಇದನ್ನ ಇಟ್ಟು ಮೈಕ್ಗಳನ್ನ ಇಲ್ಲಿ ಇಡಬೇಕು. ಇಲ್ಲಿ ಕುತ್ಕೊಂಡು ಹಿಂಗೆ ಕುತ್ಕೊಂಡು ವಿಡಿಯೋನ ಮಾಡಬೇಕು ಅಂತ ಭಾಳನೇ ಕಾಣಿಸುತ್ತೆ ಗೈಸ್. ಹಾಗೇ ಅಂದರೆ ಭಾಳ ಅಂದರೆ ಚಿಕ್ಕದು ಅನಿಸುತ್ತೆ ಗೈಸ್. ಅದು ಇವತ್ತು ನನಸಾಗಿದೆ. ಬಟ್ ವಿಡಿಯೋ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಟ್ರೈಪಾಡಿಗೆ ಕೂಡಿಸಿ ನೋಡೋಣ ಗೈಸ್ ವಿಡಿಯೋ ಯಾವ ಥರ ಬರುತ್ತೆ ಅಂತ. ನಮಸ್ಕಾರ ಓಲಿ. ಇವಾಗ ನೀವು ನೋಡ್ತಾ ಇರೋದು ಟ್ರೈಪಾಡ್ನ ನಾನು ಏನೊಂದು ಸೆಟ್ ಮಾಡಿದ್ನಲ್ಲ ಚಿಕ್ಕ ಟೇಬಲು, ಅದ್ರ ಮೇಲೆ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರೋದು. ಹೇಗೆ ಬರ್ತಾಯಿದೆ ಅಂತ ಕಮೆಂಟ್ ಮಾಡಿರಿ. ನನ್ನೊಂದು ಮಿನಿ ಸೆಟಪ್ಪು, ಒಂದು ರೂಮ್ ಸೆಟಪ್ಪು ಹೇಗೈತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಗೈಸ್ ಬೈ ವಿಡಿಯೋನ ಹೇಗೆ ರನ್ ಮಾಡ್ತಾಯಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಗೆ ಬರ್ತಾಯಿದೆ ಕಮೆಂಟ್ ಮಾಡಿರಿ.